ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಅನುಮತಿ ನಿರಾಕರಿಸಿದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ಪೆಂಡಲ್ ಹಾಕೋಕೆ ಅನುಮತಿಯನ್ನು ಕೊಟ್ಟಿಲ್ಲ. ದ್ವಂದ್ವ ನಿಲುವು ಇಲ್ಲಿ ಗೊತ್ತಾಗ್ತಾ ಇದೆ. ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಸ್ಟ್ ಅನ್ನು ಮಾಡಲಿಕ್ಕೆ ಈಗ ಮುಂದಾಗಿದ್ದಾರೆ. 20ಕ್ಕಿಂತ ಹೆಚ್ಚು ಸಂಘಟನೆಗಳು, ವಿವಿಧ ಮಠಗಳ ಮಠಾಧೀಶರು ಕೂಡ ಚೆನ್ನಮ್ಮ ಸರ್ಕಲ್ನಲ್ಲಿ ಪೆಂಡಲ್ ಹಾಕ್ತಾ ಇದ್ರು. ಒಂದು ಕಡೆ ಬಿಸಿಲಿನ ಧಗೆ ಇದೆ, ಇನ್ನೊಂದು ಕಡೆ ಮಠಾಧೀಶರು ಬರ್ತಾರೆ, ಕೂತ್ಕೊಂಡಲ್ಲಿ ಮಾತಾಡಬೇಕಾಗತ್ತೆ. ಹಾಗಾಗಿ ಅವಕಾಶವನ್ನು ಕೇಳಿದ್ರು, ಪೆಂಡಲ್ ಹಾಕಬೇಡಿ ಅಂತ ಪಾಲಿಕೆಯವರು ಸೂಚನೆ ಕೊಟ್ಟರಂತೆ. ಅಲ್ಲ, ಬೇರೆ ಬೇರೆ ಪ್ರತಿಭಟನೆಗಳಿಗೆ ಅವಕಾಶ ಕೊಡ್ತೀರಾ ನೀವು? ಈ ಹಿಂದೆ ನಾವು ನೋಡಿದ್ದೇವೆ. ಏನೇ ಒಂದು ಪ್ರೊಟೆಸ್ಟ್ ಆಗಲಿ, ಹೋರಾಟ ನಡೀಲಿ, ಧರಣಿ ಆಗಲಿ, ಅದು ಚೆನ್ನಮ್ಮ ಸರ್ಕಲ್ನಲ್ಲೇ ಆಗುತ್ತೆ. ಅದು ಮೇನ್ ಹುಬ್ಬಳ್ಳಿಯ ಹೃದಯ ಭಾಗ. ಈಗ 11 ಗಂಟೆಗೆ ಇವ್ರ ಪ್ರತಿಭಟನೆ ಶುರುವಾಗುತ್ತೆ. ಪೆಂಡಲ್ ಹಾಕಲಿಕ್ಕೆ ಅಂತ ಹೋದರು, ಅದನ್ನು ಬಂದು ಪಾಲಿಕೆ ಅಧಿಕಾರಿಗಳು ತಡೆ ಹಿಡಿದ್ರು. ಪೊಲೀಸರು ಅನುಮತಿ ಕೊಟ್ಟರು. ಇಲ್ಲ, ನಾವು ಚೆನ್ನಮ್ಮ ಸರ್ಕಲ್ ಪಕ್ಕ ಹಾಕ್ತೀವಿ ಪೆಂಡಲ್ ಅಂದರೆ ಅದಕ್ಕೂ ಕೂಡ ಒಪ್ಕೊಂಡಿಲ್ಲ. ಮತ್ತೀಗ ಜಾಗ ಬೇರೆ ಮಾಡಿ ಅಲ್ಲೇನೋ ಅವಕಾಶವನ್ನು ಕೇಳಿದ್ದಾರಂತೆ. ಬಟ್ ಈಗ ಪ್ರತಿಭಟನಾಕಾರರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ನಾವು ಯಾರಿಗಾದರೂ ಕಲ್ಲು ಹೊಡಿತಾ ಇದ್ದೀವಾ? ಬೆಂಕಿ ಹಚ್ಚೋಕೆ ಬಂದಿದ್ದೇವಾ? ಅಥವಾ ಇಲ್ಲಿ ಹಿಂಸಾಚಾರ ಮಾಡಲಿಕ್ಕೆ ನಾವು ಬಂದಿದ್ದೇವಾ? ನಮ್ಮ ಪಾಡಿಗೆ ನಾವು ಹೋರಾಟ ಮಾಡ್ತಿದ್ದೇವೆ. ಆ ಯುವತಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗಲಿ, ಆ ಯುವತಿಯ ಕೊಂದಂಥ ಆರೋಪಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ನಾವು ಕೇಳ್ತಾ ಇದ್ದೇವೆ. ನಾವೇ ನಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀವಾ? ಯಾಕೆ ಪಾಲಿಕೆಯವರು ನಮಗೆ ಅನುಮತಿ ನಿರಾಕರಿಸ್ತಾರೆ? ಯಾರ ಮಾತು ಕೇಳ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ? ಇದು ಅವರು ಪ್ರಶ್ನೆ ಆಗುತ್ತೆ. ಪೊಲೀಸರು ಪರ್ಮಿಷನ್ ಕೊಡ್ತಾರೆ, ಪಾಲಿಕೆಯವರು ಕೊಡಲ್ಲ ಅಂತಂದರೆ ಏನರ್ಥ? ಸಂಚಾರ ದಟ್ಟಣೆ ಆಗುತ್ತೆ, ಅಲ್ಲಿ ವಾಹನ ಸವಾರಿಗೆ ಅನುಕೂಲ ಆಗುತ್ತೆ, ಈ ಕಾರಣಗಳನ್ನು ಹೇಳ್ತಾ ಇದ್ದಾರಂತೆ. ಬಟ್ ಇವ್ರು ಹೇಳ್ತಾ ಇರೋದು, ನಾವು ಯಾರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಕೊಡಲ್ಲ, ನಮ್ಮ ಪಾಡಿಗೆ ನಾವು ಪ್ರತಿಭಟನೆ ಮಾಡ್ತೇವೆ. ಅರ್ಧ ಮುಕ್ಕಾಲು 1 ಗಂಟೆ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಮಠಾಧೀಶರು ಒಂದು ಸ್ವಲ್ಪ ಮಾತಾಡ್ತಾರೆ ಅಷ್ಟೇ. ಇದು ಬಿಟ್ಟರೆ ಏನಿಲ್ಲ, ಮುಗೀತು. ಇದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಈಗ ಇದು ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರತಿಭಟನೆ ಕೂಡ ಶುರುವಾಗುತ್ತೆ. ಪ್ರತಿಭಟನಾ ಮೆರವಣಿಗೆ ಅಂಜಲಿ ಅವರ ಮನೆಯಿಂದ ಶುರುವಾಗಿ ಚೆನ್ನಮ್ಮ ಸರ್ಕಲ್ಗೆ ಬಂದು ಅಲ್ಲಿ ಒಂದು ಸಣ್ಣ ಸಮಾವೇಶ ಮಾಡಲಿದ್ದಾರೆ.